ಬಾಕ್ಸ್ ಆಫೀಸಲ್ಲಂತೂ ಪುಷ್ಪ 2 ಮೂವಿ ವೈಲ್ಡ್ ಫೈರ್ ಆಗಿ ಹೊಡಿತಾ ಇದೆ ಆ್ಯಂಡ್ ಇದರಿಂದ ಮೇ ಬಿ ಯಾಕೋ ಬೇರೆ ಮೂವಿಗಳಿಗೆ ತುಂಬ ಕಷ್ಟ ಆಗೋ ಥರ ಇದೆ. ನಿಮ್ಗಿನ್ನ ಗೊತ್ತಿಲ್ಲ ಅಂದರೆ ಡಿಸೆಂಬರ್ 13 ರಿಲೀಸ್ ಆಗಬೇಕಾಗಿರುವ ಕ್ರೇವನ್ ದ ಹಂಟರ್ ಮೂವಿ ಈಗ ಪೋಸ್ಟ್ಪೋನ್ ಆಗಿದೆ ಬರೀ ಇಂಡಿಯಲ್ಲಿ ಮಾತ್ರ. ಆ್ಯಂಡ್ ಹೊಸ ಡೇಟ್ ಬಂದು January 1st 2025. ಥ್ಯಾಂಕ್ ಗಾಡ್, ಹಿಂಗಾದ್ರೂ ನನ್ನ ಕಾಸು ಸ್ವಲ್ಪ ಸೇವ್ ಆಯಿತು. ಯಾಕಂದರೆ ಈ ಮೂವಿ ಇಂಡಿಯಾದಲ್ಲಿ ರಿಲೀಸ್ ಆಗೋ ಮುಂಚೆನೇ ಎಲ್ಲರ ಫೋನಲ್ಲಿ ಇರುತ್ತೆ. ಹಾಗಂತ ನಾನು ಈ ಮೂವಿನ ಟೊರೆಂಟಲ್ಲಿ ನೋಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೂ ಗೊತ್ತು ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇನ್ನು ಮೂವಿ ಅಂದರೆ ತುಂಬಾ ಕಷ್ಟಪಡ್ತಾರೆ ಒಂದು ಮೂವಿ ಮಾಡೋಕ್ಕೆ. ಸೊ ಈ ಹ್ಯಾಪಿ ನ್ಯೂಸ್ ಇಟ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತು ನಾವು ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 11 ಶುರು ಮಾಡೋಣ. ಇದೊಂದು ಹಳೆ ಸೆಗ್ಮೆಂಟ್ ಆ್ಯಂಡ್ ಇದರಲ್ಲಿ ನಾವು ಮಾರ್ವೆಲ್, DC ಮತ್ತು ಬೇರೆ ಬೇರೆ ಪಾಪ್ ಕಲ್ಚರ್ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಸೊ ಮಾರ್ವೆಲ್ ಬಗ್ಗೆ ಶುರು ಮಾಡೋಕ್ಕೂ ಮುಂಚೆ ಬ್ರೋ, ಏನಿದೆ DCUನ ಹೊಸ ಸೂಸೈಡ್ ಸ್ಕ್ವಾಡ್ ಸೀರೀಸ್ ಅಂದರೆ ಹೊಸ DCUನ ಕ್ರಿಯೇಟರ್ ಕಮಾಂಡೋ ಸೀರೀಸ್. ಈ ಸೀರೀಸ್ನ ಫಸ್ಟ್ 2 ಎಪಿಸೋಡ್ಸ್ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಪ್ರಾಪರ್ ಬೇಸ್ನ ಸೆಟ್ ಮಾಡಿದ್ದಾರೆ ಆ್ಯಂಡ್ ನನಗಂತೂ ಎಲ್ಲೂ ಕೂಡ ಬೋರ್ ಆಗಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗೇ ಇತ್ತು. ಸೊ ಯಾರ್ಯಾರು ಇನ್ನೂ ಈ ಸೀರೀಸ್ನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಮಾರ್ವೆಲಿಂದ ಶುರು ಮಾಡೋಣ. ಸೊ ಫಸ್ಟ್ ರಿಪೋರ್ಟ್ ಬಂದು ಮೂನ್ ನೈಟ್ ಬಗ್ಗೆ. ಹೌದು, ಮೂನ್ ನೈಟ್ ಸೀಸನ್ 2 ಕ್ಯಾನ್ಸಲ್ ಆಯಿತು. ಮೇ ಬಿ ನಾವು ಅವೆಂಜರ್ಸ್ ಡೂಮ್ಸ್ಡೇ ಅಥವಾ ಮಿಡ್ ನೈಟ್ ಸನ್ಸ್ ಮೂವಿಯಲ್ಲಿ ಮತ್ತೆ ನಾವು ಮೂನ್ ನೈಟ್ನ ನೋಡಬಹುದು. ಆದರೆ ಮಾರ್ವೆಲ್ನ ಕ್ರಿಯೇಟರ್ಸ್ ಅವರು ಮೂನ್ ನೈಟ್ ಸೀಸನ್ 2ನ ಒಂದು ಮೂವಿಯಾಗಿ ಮಾಡಬೇಕು ಅಂತ ಹೋಗಿದ್ರಂತೆ. ಆದರೆ ನಮ್ಮ ಕೆವಿನ್ ಬ್ರೋ ಅವರು ಇರಪ್ಪ, ಮೊದಲೇ ಈ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ರೀಶೂಟ್ಸ್ಗೆ ಹೋಗಿ ಕಾಸೆಲ್ಲ ಖಾಲಿ ಆಗೋಗಿದೆ, ಬಡ್ಜೆಟ್ ಪ್ರಾಬ್ಲಮ್ ಅಂತ ಮೂನ್ ನೈಟ್ ಸೀಸನ್ 2ನ ಕ್ಯಾನ್ಸಲ್ ಮಾಡಿದ್ರು. ಹೌದು, ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮತ್ತೆ ರೀಶೂಟ್ಸ್ಗೆ ಹೋಗಿದೆ. ಯಾಕಂದರೆ ಮತ್ತೆ ಟೆಸ್ಟ್ ಸ್ಕ್ರೀನಿಂಗಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂತು. ಇಷ್ಟು ರಿಜೆಕ್ಷನ್ಸ್ ನನ್ನ ಗರ್ಲ್ ಫ್ರೆಂಡ್ ಕೂಡ ಕೊಟ್ಟಿಲ್ಲ ಅನಿಸುತ್ತೆ. ಅಷ್ಟು ರಿಜೆಕ್ಷನ್ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಗೆ ಸಿಕ್ಕಿದೆ. ನಾನು ಹೇಳ್ತಿಲ್ವಾ, ಸುಮ್ಮನೆ ಈ ಮೂವಿನ ಒಂದು OTT ಪ್ಲ್ಯಾಟ್ಫಾರ್ಮ್ ಬಿಟ್ಬಿಡಿ, ನಿಜಕ್ಕೂ ತುಂಬ ಹಿಟ್ ಆಗುತ್ತೆ. ಇಲ್ವಾ, ಯಾವುದೋ ಒಂದು ದೊಡ್ಡ ಕ್ಯಾಮಿಯೋ ಅಥವಾ ಒಂದು ಕ್ಯಾಮಿಯೋ ಅಂತ ಮ್ಯೂಟೆಂಟ್ಸ್ನ ಕರ್ಕೊಂಡ್ಬರ್ತಾರೆ. ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾರ್ವೆಲ್ ಅವರು ಯಾವುದೋ ಒಂದು ಮೂವಿ ಮಾಡಿದ್ರು. ಗೊತ್ತಾಯ್ತಾ ಯಾವುದು ಅಂತ? ಸೊ ಈ ಮೂವಿಯ ರೂಮರ್ ರನ್ ಟೈಮ್ ಬಂದು 2 hours 40 minutes, ಜೊತೆಗೆ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇರುತ್ತೆ. ಇನ್ನು ಥಂಡರ್ಬೋಲ್ಟ್ಸ್ ಮೂವಿಯಲ್ಲಿ ಬಾಬ್ನ ನಾವು ಮೂವಿ ಸ್ಟಾರ್ಟಿಂಗಿಂದ ನೋಡ್ತೀವಿ. ಆದರೆ ಸೆಂಟ್ರಿನ ನಾವು ಮೂವಿಯ 3rd ಆಕ್ಟ್ ಅಂದರೆ ಮೂವಿಯ ಫಸ್ಟ್ ಹಾಫ್ ಆದ್ಮೇಲೆ ನಾವು ನೋಡಬಹುದು. ಇದು ಗೊತ್ತಿರೋದೆ, ಹೀರೋಗಳು ಯಾವತ್ತೂ ಕೂಡ ಮೊದಲೇ ಬರಲ್ಲ. ಅಲ್ಲಿ ಏನೋ ಒಂದು ಉಲ್ಟಾ ಆಗಬೇಕು, ಆಗ್ಲೇ ತಾನೇ ಹೀರೋ ಬಂದು ಸರಿ ಮಾಡೋದು. ಆದರೆ ಈ ಮೂವಿಯಲ್ಲಿ ಸೆಂಟ್ರಿ ಒಂದು ವಿಲನ್ ಆಗಿ ಕಾಣಿಸ್ಕೊತಾನೆ. ಇನ್ನು ಒಂದು ಗುಡ್ ನ್ಯೂಸ್ ಏನಂದರೆ ಜಾನಥನ್ ಮೇಜರ್ಸ್. ನನಗೊತ್ತು ಇವ್ರನ್ನ ನೀವು ಇಷ್ಟು ಬೇಗ ಮರೆಯಲ್ಲ ಅಂತ. ಸೊ ಯಾರ್ಯಾರಿಗೆ ಇವನ ಬಗ್ಗೆ ಗೊತ್ತಿಲ್ವೋ, ಇವರು ಮಾರ್ವೆಲಲ್ಲಿ ಕ್ಯಾಂಗ್ ದ ಕಾಂಕರರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಆ್ಯಂಡ್ ಇವರು ಆ ಕ್ಯಾರೆಕ್ಟರ್ ಒಳಗೆ ಎಷ್ಟು ಮುಳುಗೋಗಿದ್ರು ಅಂದರೆ ಅವ್ನ ಗರ್ಲ್ ಫ್ರೆಂಡ್ನೇನೆ ಲೋಕಿ ಅಂದ್ಕೊಂಡು ಒಡೆಯೋಕೆ ಹೋಗಿದ್ದ ಅಂತ ಅವ್ನ ಗರ್ಲ್ ಫ್ರೆಂಡ್ ಕೇಸ್ ಹಾಕಿದ್ಲು. ಆದರೆ ಈಗ ಅವನ ಮೇಲೆ ಹಾಕಿದ ಎಲ್ಲ ಅಲಿಗೇಷನ್ಸ್ ಕೂಡ ಕ್ಲಿಯರ್ ಆಗಿ ಈಗ ಜಾನಥನ್ ಮೇಜರ್ಸ್ ಅವರು ಮತ್ತೆ ರೆಡಿ ಆಗಿದ್ದಾರೆ ವಾಪಸ್ ಮೂವೀಸ್ಗೆ ಬರೋಕ್ಕೆ. ಆದರೆ ಈಗ ಮಾರ್ವೆಲ್ ಅವರು ಏನಾದರೂ ವಾಪಸ್ ಕ್ಯಾಂಗ್ ಆಗಿ ಕರ್ಕೊಂಡು ಬರ್ತಾರಾ? ಸೊ ಮಾರ್ವೆಲ್ ಅವರು ಅವೆಂಜರ್ಸ್ ಡೂಮ್ಸ್ಡೇಗಿಂತ ಫ್ಯಾಂಟಾಸ್ಟಿಕ್ 4 ಮೇಲೆ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಷ್ಟು ಸೀರಿಯಸ್ ಅಂದರೆ ಒಂದು ಲೀಕ್ ವಿಡಿಯೋಯಲ್ಲಿ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ನ ಸೀನ್ ಶೂಟ್ ಮಾಡಿ ಅವ್ನು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅವ್ನ ಮುಖ ಮುಚ್ಕೊಂಡು ಕಳ್ಕೊಂಡು ಹೋಗಿದ್ದಾರೆ. ಆದರೆ ನಾವು ಬಿಡ್ತೀವಾ, ಏನಾದರೂ ಒಂದು ಹುಡುಕ್ತೀವಿ. ಸೊ ನೋಡಿ, ಅವನ ಕಾಲು ಮತ್ತು ಅವನ ಹೈಟ್ ನೋಡ್ತಿದ್ರೆ ನನಗನ್ಸಿದ್ದು ಮೇ ಬಿ ಒಂದು ಇವನ್ ಬಂದು ನಮ್ಮ ಲೋಕಿಯಾದ ಟಾಮ್ ಹಿಡಲ್ಸನ್ ಇರಬಹುದು, ಅಥವಾ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ರೀಡ್ ರಿಚರ್ಡ್ಸ್ ಆಗಿ ಕಾಣಿಸ್ಕೊಂಡಿರುವ ನಮ್ಮ ಜಾನ್ ಕ್ರಿಸೆನ್ಸ್ಕಿ ಇರಬಹುದು. ಯಾಕಂದರೆ ರೂಮರ್ಸ್ ಇದೆ ದಟ್ ಈ ಮೂವಿಯಲ್ಲಿ ನಾವು ಕೌನ್ಸಿಲ್ ಆಫ್ ರೀಡ್ನ ನೋಡಬಹುದು ಅಂತ. ಇವೆರಡೂ ಅಲ್ಲ ಅಂದರೆ ಮೇ ಬಿ ಈ ಮೂವಿಯ ಹ್ಯೂಮನ್ ಟಾರ್ಚ್ ಆದ ಜೋಸೆಫ್ ಕ್ವಿನ್ ಅವರು ಒಂದು ಫ್ಯಾಂಟಾಸ್ಟಿಕ್ 4ನ ಸೂಟ್ ಹಾಕೊಂಡು ಆಚೆ ಬಂದಿರ್ಬೋದೇನೋ. ಏನೇ ಆಗಿರಲಿ, ಈ ಮೂವಿ ಅಂತೂ MCU ಅಲ್ಲಿ ಒಂದು ದೊಡ್ಡ ಧಮಾಕ ಮಾಡುತ್ತೆ. ಆ್ಯಂಡ್ ಈಗ ನಾವು ಮಾರ್ವೆಲ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಫರ್ಮೇಷನ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸೊ ನೀವೀಗ ಹೇಗೆ ಇದ್ರು ಅಥವಾ ನಿಮ್ಮ ಲೈಫಲ್ಲಿ ಈಗ ಡೌನ್ಫಾಲ್ ನಡೀತಾ ಇದ್ರು ಕೂಡ ಪರವಾಗಿಲ್ಲ, ಆದರೆ May 1st 2026ಗೆ ಮಾತ್ರ ರೆಡಿ ಆಗಿರ್ರಿ. ಯಾಕಂದರೆ ಅವತ್ತು ಮಾರ್ವೆಲ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಆದ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಆ ಮೂವಿಯಲ್ಲಿ ನಮ್ಮ ರಾಬರ್ಟ್ ಡೌನಿ ಜೂನಿಯರ್ ಅವರು ಮಾರ್ವೆಲ್ನ ಬಿಗ್ ಬ್ಯಾಡ್ ಆದ ಡಾಕ್ಟರ್ ಡೂಮ್ ಆಗಿ ಕಾಣಿಸ್ಕೊತಾರೆ.
ಸೊ ಇವೆಲ್ಲ ಗೊತ್ತಿರೋ ನ್ಯೂಸೇ. ಆದರೆ ನಿನ್ನೆ ಕನ್ಫರ್ಮ್ ಆಗಿದೆ ದಟ್ ಈ ಮೂವಿಯಲ್ಲಿ ನಮ್ಮ ಕ್ರಿಸ್ ಎವೆನ್ಸ್ ಅಂದರೆ ದ OG ಕ್ಯಾಪ್ಟನ್ ಅಮೆರಿಕಾ ಮತ್ತೆ ವಾಪಸ್ ಬರ್ತಿದ್ದಾನೆ ಅಂತ. ಬಟ್ ಯಾವ ಕ್ಯಾರೆಕ್ಟರ್ ಅಂತ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ರೂಮರ್ಸ್ ಪ್ರಕಾರ ಕ್ರಿಸ್ ಎವೆನ್ಸ್ ಅವರು ಮೇ ಬಿ ಈ ಮೂವಿಯಲ್ಲಿ ಕ್ಯಾಪ್ಟನ್ ಹೈಡ್ರಾ ಆಗಿ ಕಾಣಿಸ್ಕೊಬಹುದು. ಆದರೆ ಕ್ಯಾಪ್ಟನ್ ಅಮೆರಿಕಾ ಆದರೂ ಕೂಡ ಪರವಾಗಿಲ್ಲ, ಕ್ಯಾಪ್ಟನ್ ಹೈಡ್ರಾ ಆಗೂ ಕೂಡ ಪರವಾಗಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಬಿಗ್ ಬ್ಯಾಡ್ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡು ಪರವಾಗಿಲ್ಲ, ನಮಗೆ ವಾಪಸ್ ಬಂದರೆ ಸಾಕು. ಮಾರ್ವೆಲ್ ಅವರು ಯಾಕೋ DC ಅವರ ಫೇಮಸ್ ಲೈನ್ ಆದ ಡೈ ಲೈಕ್ ಅ ಹೀರೋ ಆರ್ ಲಿವ್ ಲಾಂಗ್ ಎನಫ್ ಟು ಬಿಕಮ್ ಅ ವಿಲನ್, ಈ ಲೈನ್ನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಈಗ RDJ ವಾಪಸ್ ಬರ್ತಿದ್ದಾರೆ, ನಮ್ಮ ಕ್ಯಾಪ್ಟನ್ ಕೂಡ ವಾಪಸ್ ಬರ್ತಿದ್ದಾನೆ. ಇನ್ನು ನನ್ನ ಫೇವ್ರೇಟ್ ಬ್ಲ್ಯಾಕ್ ವಿಡೋ ಒಬ್ಳು ವಾಪಸ್ ಬಂದ್ಬಿಟ್ರೆ ಸಾಕು. ನೀವು ನಂಬ್ತಿರೋ ಇಲ್ವೋ, ಅವೆಂಜರ್ಸ್ ಎಂಡ್ ಗೇಮ್ ಫಸ್ಟ್ ಡೇ ಶೋ ಹೋಗಿದ್ದೀನಿ ಆ್ಯಂಡ್ ಆ ಮೂವಿ ನೋಡ್ತಿರುವಾಗ ಬ್ಲ್ಯಾಕ್ ವಿಡೋ ಯಾವಾಗ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಲೋ ಆ ಸೀನ್ ನೋಡಿ ಥಿಯೇಟ್ರಲ್ಲಿ ನಾನು ಅಳ್ತಾ ಬಿದ್ದಿದ್ದೀನಿ. ಯಾಕಂತ ನನಗೂ ಕೂಡ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ ಹೋದೆ ಮೂವಿ ನೋಡೋಕ್ಕೆ ಆ್ಯಂಡ್ ಆಗಲೂ ಕೂಡ ಅದೇ ಸೀನ್ಗೆ ಮತ್ತೆ ಅಳ್ತಾ ಇದ್ದೀನಿ. ಸೊ ನನಗೋಸ್ಕರ ಆದರೂ ಸಹ ಬ್ಲ್ಯಾಕ್ ವಿಡೋನ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟು ಸಾಕು. ಆ್ಯಂಡ್ ಈಗ ಸೋನಿ ಸ್ಪೈಡರ್ಮ್ಯಾನ್ ಯೂನಿವರ್ಸ್ ಕಡೆಗೆ ಬರೋಣ. ಯಾಕೋ ಈ ಸೆಗ್ಮೆಂಟು ಬೇಗ ಮುಗಿಯೋ ಥರ ಇದೆ. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ಸೋನಿ ಸ್ಪೈಡರ್ಮ್ಯಾನ್ ಯೂನಿವರ್ಸ್ ಟೈಟಾನಿಕ್ ಶಿಪ್ ಥರನೇ ಆದಷ್ಟು ಬೇಗ ಮುಳುಗೋಗೋ ಥರ ಇದೆ. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ಕ್ರೇವನ್ ದ ಹಂಟರ್ ಮೂವಿ ಸೋನಿ ಸ್ಪೈಡರ್ಮ್ಯಾನ್ ಯೂನಿವರ್ಸ್ನ ಕೊನೆ ಮೂವಿ ಆಗೋ ಚಾನ್ಸಸ್ ಇದೆ ಅಂತೆ. ಆ್ಯಂಡ್ ಈ ಮೂವಿಯ ರನ್ ಟೈಮ್ ಬಂದು 2 hours 4 minutes ಅಂತೆ. ಆ್ಯಂಡ್ ಅಷ್ಟು ಬೇಗ ನಾವು ಈ ಮೂವಿಯ ಫಸ್ಟು 8 ನಿಮಿಷ ನೋಡಿದ್ದೀವಿ ಯೂಟ್ಯೂಬಲ್ಲಿ. ನಾನು ಆಗಲೇ ಹೇಳಿದ್ದೆ ಈ ಮೂವಿಯ ಸ್ಟೋರಿ ಎಷ್ಟೇ ಖರಾಬಾಗಿದ್ರೂ ಈ ಮೂವಿಯ ಆ್ಯಕ್ಷನ್ ಸೀನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿರತ್ತೆ ಅಂತ. ಇನ್ನು ಈ ಮೂವಿಯ ಡೈರೆಕ್ಟರ್ ಹೇಳಿದ್ದಾರೆ ದಟ್ ಈ ಮೂವಿ ಏನಾದರೂ ಬೈ ಲಕ್ಕಲ್ಲಿ ಇಟ್ಟಾದರೆ ಕ್ರೇವನ್ ದ ಲಾಸ್ಟ್ ಹಂಟ್ ಅನ್ನೋ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಮೂವಿ ಮಾಡ್ತೀನಿ ಅಂತ. ಅಲ್ಲ, ಇವ್ರಿಗೆ ಅದು ಏನು ಗ್ಯಾರಂಟಿ ಇದೆ ದಟ್ ಈ ಮೂವಿ ಪಕ್ಕಾ ಹಿಟ್ ಆಗುತ್ತೆ ಅಂತ? ಸೋನಿ ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಕೊನೆ ಮೊಮೆಂಟಲ್ಲಿ ಆ್ಯಂಡಿ ಸರ್ಕಿಸ್ ಅವ್ರನ್ನ ಕರ್ಕೊಂಡ್ಬಂದು ನೀವೇ ನಲ್ಲ ಅಂತ ಕನ್ಫರ್ಮ್ ಮಾಡಿದ್ರು. ಆ್ಯಂಡ್ ಈಗ ನೋಡಿದ್ರೆ ಸೋನಿ ಅವರು ಯಾಕೋ ಎಲ್ಲ ಲೀಡ್ ಆ್ಯಕ್ಟರ್ಸ್ಗಳಿಗೂ ಬೈ 1 get 1 ಆಫರ್ ಕೊಡ್ತಿದ್ದಾರೆ ಅನ್ಸುತ್ತೆ. ಯಾಕಂದರೆ ಮೇಡಮ್ ವೆಬ್ ಮೂವಿಯಲ್ಲಿ ಸಿಡ್ನಿ ಸ್ವಿನಿ ಅವ್ರಿಗೆ ನೀವು ಈ ಮೂವಿ ಮಾಡಿದ್ರೆ ನಿಮಗೆ ಎನಿವನ್ ಬಟ್ ಯು ಮೂವಿಯಲ್ಲಿ ಲೀಡ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಆ್ಯಂಡ್ ಈಗ ಕ್ರೇವನ್ ಆ್ಯಕ್ಟರ್ ಆದ ಏರನ್ ಟೈಲರ್ ಜಾನ್ಸನ್ ಅವ್ರಿಗೂ ಕೂಡ ನೀವು ಈ ಮೂವಿ ಮಾಡಿದ್ರೆ ನಿಮಗೆ 28 years ಲೇಟರ್ ಅನ್ನೋ ಒಂದು ಮೂವಿಯಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಅಂದಿರಬೇಕು. ಆ್ಯಂಡ್ ಸೋನಿ ಅವರಿಗೆ ಈಗ ನಲ್ ಕ್ಯಾರೆಕ್ಟರ್ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಐಡಿಯಾನೇ ಇಲ್ಲ ಅಂತೆ. ಅದಕ್ಕೆ ಹೇಳೋದು ಚೀಪಾಗಿ ಸಿಗುತ್ತೆ ಅಂತ ಏನೇನೋ ಸೇದಬಾರ್ದು ಅಂತ. ನೋಡಿ, ಹೀಗೆ ಆಗೋದು. ನಶೆಯಲ್ಲಿರುವಾಗ ಯಾವುದೋ ಒಂದು ಐಡಿಯಾ ಕೊಡ್ತಾರೆ ಆ್ಯಂಡ್ ಈಗ ಈ ಐಡಿಯಾ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಆ್ಯಂಡ್ ಈಗ DCU ಕಡೆಗೆ ಬರೋಣ. ಸೊ ಈ ವಾರ ಅಥವಾ ಈ ಮಂತಲ್ಲಿ ನಮಗೆ ಸೂಪರ್ಮ್ಯಾನ್ ಮೂವಿಯ ಟೀಸರ್ ಅಥವಾ ಫಸ್ಟ್ ಲುಕ್ ಅಥವಾ ಏನಾದರೂ ಒಂದು ಅಪ್ಡೇಟ್ ಸಿಗೋ ಚಾನ್ಸ್ ಇದೆ. ಇನ್ನು ನೆಕ್ಸ್ಟ್ ಇಯರ್ ಜನವರಿಯಿಂದ ಲ್ಯಾಂಟನ್ಸ್ ಮೂವಿ ಶೂಟಿಂಗ್ ಶುರು ಆಗುತ್ತೆ. ಆ್ಯಂಡ್ ಈ ಮೂವಿಯಲ್ಲಿ ಹೇಲ್ ಜಾರ್ಡನ್ ಆಗಿ ಕೈಲ್ ಚಾಂಡ್ಲರ್ ಮತ್ತು ಜಾನ್ ಸ್ಟುವರ್ಟ್ ಆಗಿ ಆ್ಯಲನ್ ಪಿಯರ್ ಅವರು ಪ್ಲೇ ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ವರ್ಷನೇ ಸೂಪರ್ ಗರ್ಲ್ ವಿಮೆನ್ ಆಫ್ ಟುಮಾರೋ ಕೂಡ ಶೂಟಿಂಗ್ ಶುರು ಆಗುತ್ತೆ. ಇದು ನೋಡ್ತಾ ಇದ್ರೆ DCU ಅವರು ಸರಿಯಾಗಿ ಕಂಬ್ಯಾಕ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಆಗಸ್ಟ್ಗೆ ಪೀಸ್ ಮೇಕರ್ ಸೀಸನ್ 2 ರಿಲೀಸ್ ಆಗುತ್ತೆ ಆ್ಯಂಡ್ ಈ ಸೀರೀಸ್ DCUಗೆ ಕನೆಕ್ಟ್ ಆಗುತ್ತೆ. ಸೊ ಅದು ಹೇಗೆ ಇವರು DCUಗೆ ಕನೆಕ್ಟ್ ಮಾಡ್ತಾರೆ ಅಂತ ನೋಡಲೇಬೇಕು. ಸೊ ಇಲ್ಲಿವರೆಗೂ ತುಂಬ ಕಡಿಮೆ ಜನ ಬಂದಿರ್ತಾರೆ ಅಂತ ಗೊತ್ತು. ಸೊ ಯಾರ್ಯಾರು ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.